ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. 2025ನೇ ಸಾಲಿನ IPL ಸೀಸನ್ ಯಶಸ್ವಿಯಾಗಿ ಆಲ್ರೆಡಿ ಫೈನಲ್ ಹಂತಕ್ಕೆ ಬಂದಿದೆ. ಇವಾಗ ಫೈನಲ್ ಮ್ಯಾಚ್ ಕೂಡ ನಡೀತಾ ಇದೆ. RCB ವರ್ಸಸ್ ಪಂಜಾಬ್ ನಡುವೆ ಒಂದು ಮಹತ್ವದ ಕಾಳಗ ನಡೀತಾ ಇದೆ. ಇದರ ನಡುವೆ ನಮ್ಮ RCB ಅಂದ್ರೆ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂತ ಹೇಳ್ಬೋದು. ಈ ಒಂದು RCBಯ ಬ್ರ್ಯಾಂಡ್ ಎಷ್ಟು, ಅದರ ಮೌಲ್ಯ ಎಷ್ಟು, ಈ ಒಂದು ಪ್ರಶ್ನೆ ಎಲ್ಲಾ ಫ್ಯಾನ್ಸ್ಗೂ ಕೂಡ ಒಂದು ಕುತೂಹಲ ಕಾಡ್ತಾ ಇರುತ್ತೆ. ನಮ್ಮ RCB ಫ್ರಾಂಚೈಸಿ ಅಥವಾ RCBಯ ಒಂದು ಬ್ರ್ಯಾಂಡ್ ಮೌಲ್ಯ ಎಷ್ಟಿರ್ಬೋದು, ನಾವು ಯಾವ ಸ್ಥಾನದಲ್ಲಿ ಇದೀವಿ, ನಾವೇನಾದ್ರೂ CSK ನ ಬೀಟ್ ಮಾಡಿದೀವಾ ಅಂದ್ರೆ. ಇಲ್ಲ ಒಂದು ವಿಚಾರ ಏನಂತಂದ್ರೆ, RCB ಫ್ಯಾನ್ಸ್ ಈ ವಿಚಾರ ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ. ಏನಕ್ಕೆ ಅಂದ್ರೆ, ಇವಾಗ CSK, ಮುಂಬೈ ಈ ಎರಡು ತಂಡಗಳು 5 ಬಾರಿ ಚಾಂಪಿಯನ್. ಈ ಒಂದು ಚಾಂಪಿಯನ್ಗಳಿಗೆ ಪೈಪೋಟಿ ಕೊಡೋ ಲೆವೆಲ್ಗೆ ನಮ್ಮ RCB ಬೆಳೆದು ನಿಂತಿದೆ ಬ್ರಾಂಡ್ ಮೌಲ್ಯದಲ್ಲಿ. ಅಂದ್ರೆ ನಾವು ಚಾಂಪಿಯನ್ ಆಗಿಲ್ಲ ಅಂದ್ರೆ ಕಳೆದ 18 ವರ್ಷಗಳಲ್ಲಿ ಒಂದು ಬಾರಿ ಕೂಡ ನಾವು ಚಾಂಪಿಯನ್ ಆಗಿಲ್ಲ. ಆದ್ರೂ ಕೂಡ ಇಂಥ ಒಂದು 5 ಬಾರಿ ಚಾಂಪಿಯನ್ ತಂಡಗಳಿಗೆ ನಾವು ಪೈಪೋಟಿ ಕೊಡುವ ಮಟ್ಟಿಗೆ, ಅದರ ಮೀರಿಸುವ ಮಟ್ಟಿಗೆ ನಾವು ಬೆಳೆದು ನಿಂತಿದ್ದೀವಿ. RCB ಬ್ರ್ಯಾಂಡ್ ಮೌಲ್ಯ ಅಷ್ಟಿದೆ. ಇವಾಗ ಸಿಂಪಲ್ ಆಗಿ ತಗೋಬಹುದು ನೀವು, CSK ಬ್ರ್ಯಾಂಡ್ ಮೌಲ್ಯ ಆಗಿರ್ಬೋದು, ಮುಂಬೈ ಇಂಡಿಯನ್ಸ್ ಬ್ರ್ಯಾಂಡ್ ಮೌಲ್ಯ ಆಗಿರ್ಬೋದು. ಅದೇ ಆಸ್ ಯೂಶುವಲ್ ಅದರ ಚಾಂಪಿಯನ್ಸ್ ಅಂದ್ರೆ ಅದು 5 ಬಾರಿ ಚಾಂಪಿಯನ್ ಆಗಿದೆ, ಒಂದು ಯಶಸ್ವಿ ತಂಡಗಳು ಎರಡು. ಸೊ ಆ ದೃಷ್ಟಿಯಿಂದ ಸಾಕಷ್ಟು ಫ್ರಾಂಚೈಸಿಗಳು, ಸಾಕಷ್ಟು ಕಂಪನಿಗಳು ಅದ್ರ ಜೊತೆಗೆ ಟೈ ಅಪ್ ಮಾಡ್ಕೊಳ್ಳೋಕೆ ಮುಂದೆ ಬರ್ತವೆ. ಸೊ ಈ ಎಲ್ಲ ಒಂದು ವಿಚಾರಗಳ ದೃಷ್ಟಿಯಿಂದ ಅದರ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗೋ ಚಾನ್ಸ್ ಇದೆ. ಆಲ್ರೆಡಿ ಅದ್ರ ಬ್ರ್ಯಾಂಡ್ ಮೌಲ್ಯ ಕೂಡ ಹೆಚ್ಚಿದೆ. ಆದ್ರೆ ನಮ್ಮ RCB ಆ ತರ ಎಲ್ಲ ಇನ್ನೂ ಚಾಂಪಿಯನ್ ಆಗಿಲ್ಲ. ಆದ್ರೂ ಕೂಡ ನಮ್ಮ RCB ಬ್ರ್ಯಾಂಡ್ ಮೌಲ್ಯದಲ್ಲಿ ಯಾವ ಟೀಮ್ಗೂ ಕಮ್ಮಿ ಇಲ್ಲ. ಅಂದ್ರೆ ಅಷ್ಟು ಲೆವೆಲ್ಗೆ ಪೈಪೋಟಿ ಕೊಟ್ಟು ಆ ಲೆವೆಲ್ಗಿದೆ. ಸೊ ಖಂಡಿತ ನಾನು ಅದ್ರ ಬಗ್ಗೆ ಅಂಕಿಅಂಶಗಳನ್ನೆಲ್ಲ ಹೇಳ್ತೀನಿ. ನಮ್ಮ RCBಯ ಬ್ರಾಂಡ್ ಮೌಲ್ಯ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ಮೊದಲನೇ ಸ್ಥಾನದಲ್ಲಿ CSK, 5 ಬಾರಿ ಚಾಂಪಿಯನ್ CSK ಮೊದಲನೇ ಸ್ಥಾನದಲ್ಲಿದೆ. ಬ್ರಾಂಡ್ ಮೌಲ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅದರ ಬ್ರಾಂಡ್ ಮೌಲ್ಯ ಎಷ್ಟು ಅಂದ್ರೆ 1045 ಕೋಟಿ ರೂಪಾಯಿ. ಈ ಒಂದು ಬ್ರಾಂಡ್ ಮೌಲ್ಯವನ್ನ CSK ಹೊಂದಿದೆ, ಟಾಪ್ 1 ಅಲ್ಲಿದೆ. ಇನ್ನ ಎರಡನೇ ಸ್ಥಾನದಲ್ಲಿ ಅದು ಕೂಡ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಕೂಡ 5 ಬಾರಿ ಚಾಂಪಿಯನ್, ಇದು ಕೂಡ ಎರಡನೇ ಸ್ಥಾನದಲ್ಲಿದೆ. ಅದರ ಬ್ರ್ಯಾಂಡ್ ಮೌಲ್ಯ ಎಷ್ಟು ಅಂತಂದ್ರೆ 1019 ಕೋಟಿ ಮುಂಬೈ ಇಂಡಿಯನ್ಸಿನ ಬ್ರ್ಯಾಂಡ್ ಮೌಲ್ಯ ಆಗಿದೆ. ಸೊ ಒಂದು ನೋಡ್ಬೋದು ನೀವು, ಫಸ್ಟ್ ಸೆಕೆಂಡ್ ಏನಕ್ಕೆ ಇವೆರಡೇ ತಂಡಗಳಿದೆ ಅಂದ್ರೆ 5 ಬಾರಿ ಚಾಂಪಿಯನ್ ತಂಡಗಳು ಹೌದು. ಸೊ ಅದ್ರ ಒಂದು ದೃಷ್ಟಿಕೋನ ಇರುತ್ತೆ. ಆ ಒಂದು ದೃಷ್ಟಿಕೋನದಲ್ಲಿ ಬ್ರಾಂಡ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನಿಗಳಾಗಿರೋದು, ಅದ್ರ ಜೊತೆ ಕೊಲಾಬ್ರೇಷನ್ ಟೈ ಅಪ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ದೃಷ್ಟಿಯಲ್ಲಿ ಆ ಒಂದು ಎರಡೂ ತಂಡಗಳು ಮೊದಲೇ ಮತ್ತು ಎರಡನೇ ಸ್ಥಾನದಲ್ಲಿದೆ. ಸೊ ಇದಿಷ್ಟು ಆ ತಂಡಗಳ ಬ್ರಾಂಡ್ ಮೌಲ್ಯ. ಇನ್ನ ಮೂರನೇ ಸ್ಥಾನದಲ್ಲಿ ನಾವು ಯಾರಿಗೂ ಕಮ್ಮಿಲ್ಲ ಅನ್ನೋ ದೃಷ್ಟಿಲಿ ನಾವು RCB ಅವರು ನಾವು ಮೂರನೇ ಸ್ಥಾನದಲ್ಲಿ ಇದೀವಿ. ಅಂದ್ರೆ ನೀವು ತಗೋಬಹುದು ಇಲ್ಲಿ ಎರಡು ತಂಡಗಳು 5 ಬಾರಿ ಚಾಂಪಿಯನ್, ಹಂಗಾಗಿ ಅವ್ರು ಫಸ್ಟ್ ಸೆಕೆಂಡ್ ಅಲ್ಲಿ ಇದ್ದಾರೆ. ಇದು ಆಬ್ವಿಯಸ್ಲಿ ಇದು ನೀವು ಹೆಂಗೆ ಅಂತಂದ್ರೆ, ಖಂಡಿತ ಅವರು ಚಾಂಪಿಯನ್ ಆಗಿದ್ದಾರೆ, ಬ್ರಾಂಡ್ ಮೌಲ್ಯನೂ ಕೂಡ ಜಾಸ್ತಿ ಇರುತ್ತೆ ಅಂತ. ಬಟ್ ನಮ್ಮ RCB ಯಾವುದೇ ಕಾರಣಕ್ಕೂ 18 ವರ್ಷಗಳಲ್ಲಿ ಚಾಂಪಿಯನ್ ಆಗಿಲ್ಲ. ಕಳೆದ 17 ವರ್ಷಗಳು ಅಂದ್ರೆ ಈ ಸೀಸನ್ ಇನ್ನು ನಡೀತಾ ಇದೆ. ಸೊ ನಾವು ಚಾಂಪಿಯನ್ ಆಗಿಲ್ಲ. ಆದ್ರೂ ಕೂಡ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ. ನಮ್ಮ ಒಟ್ಟು ಬ್ರಾಂಡ್ ಮೌಲ್ಯ 1003 ಕೋಟಿ ರೂಪಾಯಿ. ನಮ್ಮ RCB ಅವರು 1003 ಕೋಟಿ ರೂಪಾಯಿ RCB ಬ್ರಾಂಡ್ ಮೌಲ್ಯ ಇದೆ. ನಾವು ಮೂರನೇ ಸ್ಥಾನದಲ್ಲಿ ಇದ್ದೀವಿ. ಸೊ ಇದು ಕೂಡ RCB ಅವರಿಗೆ ಒಂಥರ ಹೆಮ್ಮೆ. ಯಾಕೆಂದ್ರೆ ಆಬ್ವಿಯಸ್ಲಿ ನೀವು ಮುಂಬೈ ಫ್ಯಾನ್ಸ್ ಆಗಿರ್ಬೋದು, CSK ಫ್ಯಾನ್ಸ್ ಆಗಿರ್ಬೋದು, ನೀವು ಹೇಳ್ಬೋದು ನೀವು 5 ಸಲ ಚಾಂಪಿಯನ್ ಆಗಿದ್ದೀರಾ, ಹಂಗಾಗಿ ನೀವು ಬ್ರಾಂಡ್ ಮೌಲ್ಯದಲ್ಲಿ ಜಾಸ್ತಿ ಇದ್ದೀರಾ, ಫಸ್ಟ್ ಸೆಕೆಂಡ್ ನೀವೇ ಇದ್ದೀರಾ ಅಂತ. ನಾವು ಚಾಂಪಿಯನ್ ಆಗದೆ ಇದ್ರು ಕೂಡ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬಾರಿ ಏನಾದ್ರು ಚಾಂಪಿಯನ್ ಆದ್ವಿ ಅಂದ್ರೆ ಅದ್ರ ಬೀಟ್ ಮಾಡ್ಬಿಟ್ಟು ಎಷ್ಟೋ ಅದರ 2 ಪಟ್ಟು ನಾವು ಬ್ರಾಂಡ್ ಮೌಲ್ಯನ ಜಾಸ್ತಿ ಮಾಡ್ಕೊಳ್ಳೋ ಚಾನ್ಸ್ ಕೂಡ ಇದೆ. ಸೊ ಇನ್ನ 4ನೇ ಸ್ಥಾನದಲ್ಲಿ 2 ಬಾರಿಯ ಚಾಂಪಿಯನ್ KKR ಇದೆ. KKR ಅವರು ಹೌದು, ಅವರು ಒಂದು ಕಪ್ ಗೆದ್ದಿದ್ದಾರೆ, 2 ಬಾರಿ ಚಾಂಪಿಯನ್ ಕೂಡ ಆಗಿದ್ದಾರೆ. ಅವರು ಇವಾಗ ಬ್ರಾಂಡ್ ಮೌಲ್ಯದಲ್ಲಿ 4ನೇ ಸ್ಥಾನದಲ್ಲಿದೆ. ಅಂದ್ರೆ ಅವರ ಬ್ರಾಂಡ್ ಅಂದ್ರೆ ಅವರ ಒಂದು ಎಷ್ಟು ಬ್ರಾಂಡ್ ಮೌಲ್ಯ ಎಷ್ಟಿದೆ ಅಂತಂದ್ರೆ 905 ಕೋಟಿ ರೂಪಾಯಿ KKR ನ ಬ್ರಾಂಡ್ ಮೌಲ್ಯ ಆಗಿದೆ. ಇನ್ನ 5ನೇ ಸ್ಥಾನದಲ್ಲಿ 2008ರ ಚಾಂಪಿಯನ್ ಅಂದ್ರೆ IPL ಇತಿಹಾಸದಲ್ಲೇ ಮೊದಲ ಚಾಂಪಿಯನ್ ರಾಜಸ್ಥಾನ ರಾಯಲ್ಸ್, ಇವರು 5ನೇ ಸ್ಥಾನದಲ್ಲಿದ್ದಾರೆ. ಇವರ ಒಟ್ಟಾರೆ ಬ್ರಾಂಡ್ ಮೌಲ್ಯ 885 ಕೋಟಿ ರೂಪಾಯಿ ಇದೆ. ಇನ್ನ ಬ್ರಾಂಡ್ ಮೌಲ್ಯದ ಲಿಸ್ಟ್ ನಲ್ಲಿ 6ನೇ ಸ್ಥಾನದಲ್ಲಿ 1 ಬಾರಿಯ ಚಾಂಪಿಯನ್ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಇದೆ. ಅಂದ್ರೆ 2016ರ ಚಾಂಪಿಯನ್ ಸನ್ ರೈಸರ್ಸ್ ಹೈದರಾಬಾದ್ 6ನೇ ಸ್ಥಾನದಲ್ಲಿದೆ. ಅದರ ಒಟ್ಟಾರೆ ಬ್ರಾಂಡ್ ಮೌಲ್ಯ ಎಷ್ಟಿದೆ ಅಂದ್ರೆ 728 ಕೋಟಿ ರೂಪಾಯಿ. ಸನ್ ರೈಸರ್ಸ್ ಒಂದು ಬ್ರಾಂಡ್ ಮೌಲ್ಯ 728 ಕೋಟಿ ರೂಪಾಯಿ ಇದೆ. ಇನ್ನ ನಂತರದ ಸ್ಥಾನದಲ್ಲಿ ಅಂದ್ರೆ 7ನೇ ಸ್ಥಾನದಲ್ಲಿ ನಮಗೆ ಸಿಗೋದು DC ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಇನ್ನೂ ಕೂಡ ಚಾಂಪಿಯನ್ ಆಗಿಲ್ಲ, ಕಪ್ ಗೆದ್ದಿಲ್ಲ ಕಳೆದ 18 ಸೀಸನ್ಗಳಲ್ಲೇ. ಆದ್ರೂ ಕೂಡ ಡೆಲ್ಲಿಯ ಒಂದು ಬ್ರಾಂಡ್ ಮೌಲ್ಯ ಎಷ್ಟಿದೆ ಅಂದ್ರೆ 672 ಕೋಟಿ ರೂಪಾಯಿ ಡೆಲ್ಲಿಯ ಒಂದು ಬ್ರಾಂಡ್ ಮೌಲ್ಯ ಇದೆ. ಇನ್ನ 8ನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ಅವರು 8ನೇ ಸ್ಥಾನದಲ್ಲಿದ್ದಾರೆ.
ಅವರ ಒಂದು ಒಟ್ಟಾರೆ ಬ್ರಾಂಡ್ ಮೌಲ್ಯ 591 ಕೋಟಿ ರೂಪಾಯಿ ಇದೆ. ಸೊ ನಿಮಗೆ ಜಿ ಟಿ ಅವರು ಒಂದ್ ಬಾರಿ ಅವರು ಕೂಡ ಕಪ್ ಗೆದ್ದಿದ್ದಾರೆ. ಸೊ ಆ ದೃಷ್ಟಿಯಿಂದ ಅಂದ್ರೆ ಕಳೆದ 2-3 ಅಂದ್ರೆ ಈ ಜಿ ಟಿ ಅವರು ಏನು 18 ಪ್ರಾರಂಭದಿಂದಲೂ ಕೂಡ ಇರಲ್ಲ ಆ ತಂಡ. ಸೊ ಇವಾಗ ರೀಸೆಂಟ್ ಆಗಿ ಇದಾಗಿರೋದ್ರಿಂದ ಅವರು ಒಂದು ಬಾರಿ ಕಪ್ ಗೆದ್ದಿದ್ದಾರೆ. ಅವರ ಒಂದು ಬ್ರಾಂಡ್ ಮೌಲ್ಯ 591 ಕೋಟಿ ರೂಪಾಯಿ ಇದೆ. ಸೊ ಇನ್ನೊಂದು 8ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದ್ರೆ ಅವರೇ ಪಂಜಾಬ್ ಕೂಡ ಇದುವರೆಗೂ ಕಪ್ ಗೆದ್ದಿಲ್ಲ. ನಮ್ಮ ಆರ್ ಸಿ ಬಿ ತರನೇ ಅವರು ಕೂಡ ಕಪ್ ಗೆದ್ದಿಲ್ಲ. ಆದ್ರೆ ಅವರು ಇವಾಗ ಏನಂತಂದ್ರೆ ಬ್ರಾಂಡ್ ಮೌಲ್ಯದಲ್ಲಿ 8ನೇ ಸ್ಥಾನದಲ್ಲಿ ಇದ್ದಾರೆ. ಪಂಜಾಬಿನ ಒಟ್ಟಾರೆ ಬ್ರಾಂಡ್ ಮೌಲ್ಯ 564 ಕೋಟಿ ರೂಪಾಯಿ ಇದೆ. ಇವರ ಒಂದು ಬ್ರಾಂಡ್ ಮೌಲ್ಯ ಇಷ್ಟಾಗಿದೆ. ಇನ್ನ ಕೊನೆಯ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ LSG. ಸೊ ಇವರು ಕೂಡ ಕಪ್ ಗೆದ್ದಿಲ್ಲ. ಇವರು ರೀಸೆಂಟ್ ಅಂದ್ರೆ ಇವರು ಪ್ರಾರಂಭದಿಂದ IPL ಸ್ಟಾರ್ಟ್ ಆದಾಗಿಂದ ಏನು ಈ ತಂಡ ಇರಲಿಲ್ಲ. ಆದ್ರೂ ಕೂಡ ಇವರು ಬ್ರಾಂಡ್ ಮೌಲ್ಯದಲ್ಲಿ ಎಷ್ಟಿದ್ರೆ ಕೊನೆ ಸ್ಥಾನದಲ್ಲಿ ಇದ್ರು ಕೂಡ ಇವರು 514 ಕೋಟಿ ರೂಪಾಯಿಗಳ ಇವರು ಒಂದು ಬ್ರಾಂಡ್ ಮೌಲ್ಯ ಆಗಿದೆ. ಸೊ ಇದಿಷ್ಟು ಈ ಒಂದು ಬ್ರಾಂಡ್ ಮೌಲ್ಯ ಅಂಕಿಅಂಶ ಬ್ರಾಂಡ್ ಡೈರೆಕ್ಟರಿ ಎಂಬ ಒಂದು ಅಂದ್ರೆ ಸಂಸ್ಥೆ, ಆ ಒಂದು ಸಂಸ್ಥೆ ಒಂದು ಮಾಡಿರ್ತಕ್ಕಂತಹ ಅಂಕಿಅಂಶ ಆಗಿರುತ್ತೆ. ಸೊ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಇರ್ಬೋದು, ಅಂದ್ರೆ ಸ್ವಲ್ಪ ಜಾಸ್ತಿನೂ ಬ್ರಾಂಡ್ ಮೌಲ್ಯ ಇರ್ಬೋದು, ಕಡಿಮೆ ಕೂಡ ಆಗ್ಬೋದು. ಸೊ ಇದಿಷ್ಟು ಆ ಒಂದು ಸಂಸ್ಥೆಯ ನಡೆಸಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಅಂಕಿಅಂಶ ಆಗಿದೆ. ಸೊ ನಮ್ಮ RCB ಫ್ಯಾನ್ಸ್ ಇನ್ನೊಂದು ಖುಷಿ ವಿಚಾರ ನಾನು ಏನಕ್ಕೆ ಅಂತ ಹೇಳಿದೆ ಅಂದ್ರೆ, ಏನಾದ್ರೂ ಈ ಸಲ ಕಪ್ ನಾವು ಗೆದ್ವಿ ಅಂದ್ರೆ ನಮ್ಮ ಬ್ರಾಂಡ್ ಮೌಲ್ಯ ನಾವು ಮೇಲೆ ಇನ್ನು 2 ಸ್ಥಾನ 2 ಚಾಂಪಿಯನ್ ತಂಡಗಳು ಫಸ್ಟ್ ಸೆಕೆಂಡ್ ಇದೆಯಲ್ಲ, ಆ ತಂಡಗಳನ್ನ ಬೀಟ್ ಮಾಡಿ ಅದಕ್ಕಿಂತ ದುಪ್ಪಟ್ಟಾಗೋ ಚಾನ್ಸ್ ಕೂಡ ಇದೆ. ಸೊ ನೋಡಿದ್ರಲ್ಲ, ಇದಿಷ್ಟು ಕ್ರೀಡಾ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.